ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದಾ? ಮೋಸ್ಟ್ಲಿ ಚಾರ್ಜ್ ಖಾಲಿಯಾಗಿರಬೇಕು, ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವರೇ ಮಾಡ್ತಾರೆ ಬಿಡು. ಅಲ್ಲ, ಇವಳು ನಿಜಕ್ಕೂ ಪಾರ್ವತಿಗೆ ಕಾಲ್ ಮಾಡ್ತಿದ್ರೆ ನಾನ್ ಬರ್ತಿದ್ದ ಹಾಗೆ ಕಾಲ್ ಯಾಕೆ ಕಟ್ ಮಾಡಿದ್ಲು? ಅಲ್ಲಿಗೆ ಇವಳು ಬೇರೆ ಯಾರಿಗೋ ಕಾಲ್ ಮಾಡಿದಾಳೆ. ಒಂದು ವೇಳೆ ನನ್ನ ಮೊಮ್ಮಗುಗೆ ಈ ದಾಮಿನಿಯಿಂದಾನೇ ಕಂಟಕ ಇರ್ಬೋದಾ? ದುರಾಸೆ ಹೆಂಗ್ಸು. ಪ್ರೀತು ಆದಿ ಆಸ್ತಿಗೆ ಆಸೆ ಪಡೋರಲ್ಲ. ಜನನಿ ಮಗುನು ಇಲ್ಲ ಅನ್ನಿಸ್ಬಿಟ್ರೆ ಅನ್ನೋ ಯೋಚನೆ ಇರ್ಬೋದಾ? ಇಲ್ಲ, ಇವಳು ಮೊದಲು ಯಾರು ಕಾಲ್ ಮಾಡ್ತಾ ಇದ್ಲು ಅನ್ನೋದನ್ನ ತಿಳ್ಕೋಬೇಕು. ಆದ್ರೆ ಹೇಗ್ ತಿಳ್ಕೊಳ್ಳೋದು? ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ರಿಗೂ ಸೇರಿ ಒಂದೇ ರೂಮ್ ಮಾಡಿದ್ದು ತುಂಬ ಒಳ್ಳೇದಾಯಿತು. ನೀವು ಮಾವ ನನ್ನ ಜೊತೆ ನನ್ನ ಮಗು ಜೊತೆ ಇದ್ದರೆ ನನಗೇನೋ ಒಂಥರ ಧೈರ್ಯ ಅಂತೆ. ಥ್ಯಾಂಕ್ ಯು ಸೋ ಮಚ್. ಏನಮ್ಮ ಜನನಿ, ಇದಕ್ಕೆಲ್ಲ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತೀಯಾ? ರಘು, ನಾವೀಗ ಬಂದಿರೋದೇ ಲೇಟ್ ಆಗಿದೆ. ದೇವಸ್ಥಾನದ ಹತ್ರ ಹೋಗಿ ನಾಳೆ ಪೂಜೆಗೆ ಬೇಕಾದ ಎಲ್ಲ ವಿವರಗಳನ್ನು ತಿಳ್ಕೊಂಡು ಬರೋಣವಾ? ಒಂದು ನಿಮಿಷ ಆಗಿಲ್ಲ, ಒಂದು ಇಂಪಾರ್ಟೆಂಟ್ ಕಾಲು ಅಟೆಂಡ್ ಮಾಡಿ ಬರ್ತೀನಿ. ಯಾರೋ ನಾನು ರಿಸೆಪ್ಷನ್ ಹತ್ರ ಹೋಗಿ ಶಿವನ ದೇವಸ್ಥಾನಕ್ಕೆ ಯಾವ್ದು ದಾರಿ, ಎಷ್ಟು ದೂರ ಅಂತೆಲ್ಲ ಡೀಟೇಲ್ಸ್ ಕೇಳ್ಕೊಂಬರ್ತೀನಿ. ಮೊದಲೇ ಲೇಟ್ ಆಗಿದೆ, ದೇವಸ್ಥಾನದ ಬಾಗಿಲು ಮುಚ್ಚಿದ್ರೆ ಕಷ್ಟ. ಸರಿ ಯಜಮಾನ್ರೆ. ಹಲೋ, ಹೇಳು ಮೇಡಮ್. ಈಗ ತಾನೇ ಶಿವಪುರಕ್ಕೆ ಬಂದು ತಲುಪಿದ್ವಿ. ಮಗು ಮೇಡಮ್, ಮಗು ಫ್ಯಾಮಿಲಿಯವ್ರ ಹತ್ರನೇ ಇದೆ, ಬಟ್ ಕೆಲಸ ಆಗುತ್ತೆ ಮೇಡಮ್. ಅವ್ರಿಲ್ಲೊಂದು ಹೋಮ್ ಸ್ಟೇ ಹುಡ್ಕೊಂಡಿದ್ದಾರೆ. ನಮ್ಗೆ ಇಲ್ಲಿ ರೂಮ್ ಸಿಗಲ್ಲ ಮೇಡಮ್, ಅದಕ್ಕೆ ಇಲ್ಲಿರೋ ಅಕ್ಕಪಕ್ಕ ಜಾಗನ ಹುಡುಕ್ತೀವಿ. ಆದರೆ ಪ್ರತಿ ಕ್ಷಣ ಹೊಂಚು ಹಾಕ್ತಿರ್ತೀವಿ ಮೇಡಮ್. ಚಾನ್ಸ್ ಸಿಕ್ತಿದ್ದಾಗೇನೆ ಮಗುನ ಕದಿಯೋದು ಗ್ಯಾರಂಟಿ. ನಿಮಗೆ ನೆಕ್ಸ್ಟ್ ಟೈಮ್ ಫೋನ್ ಬಂದರೆ ಮಗು ನಮ್ಮ ಕೈಲಿದೆ ಅಂದ್ಕೊಳ್ಳಿ ಮೇಡಮ್. ಏನಿದು ರಘು, ಫೋನಲ್ಲಿ ಮಾತಾಡ್ತೀನಿ ಅಂತ ಹೋಗಿ ಇಷ್ಟೊತ್ತಾಯ್ತಲ್ಲ ಬರೋದು? ಯಾಕೆ ಟೆನ್ಷನ್ನಲ್ಲಿದ್ದೀರಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ಅಲ್ಲ, ಅದ್ರ ಪರಿಹಾರದ ಪೂಜೆಗೋಸ್ಕರ ತಾನೇ ನಾವಿಲ್ಲಿಗೆ ಬಂದಿರೋದು. ಜನನಿ, ನೀನೇನಮ್ಮ ಮಾಡ್ತಿದೀಯಾ? ಗುರುಗಳು ಮಗುಗೆ ಕಂಟಕ ಇದೆ ಅಂತ ಹೇಳಿದ್ರು, ಆದರೆ ಯಾವುದರಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿಲ್ವಲ್ಲ. ಈಗೀಗ ಜ್ವರ ಬಂದು ಉಸಿರಾಟದ ಸಮಸ್ಯೆ ಬಂದು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಕೇಳಿದೀವಿ. ದೊಡ್ಡವರಾದ್ರೆ ನನಗೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಕೋತಾರೆ, ಆದರೆ ಪಾಪ ಪುಟ್ಟ ಮಗು ಇದು, ಇವಳು ಏನಂತ ಹೇಳ್ಕೋತಾಳೆ? ಅದಕ್ಕೆ ಟೆಂಪರೇಚರ್ ಎಲ್ಲ ನಾರ್ಮಲ್ ಆಗಿದೆಯಾ, ಉಸಿರಾಟದ ಸಮಸ್ಯೆ ಏನಾದರೂ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ.
ಹಾಗೇನಾದ್ರೂ ಆದ್ರೆ ನಾನಂತೂ ಸಹಿಸ್ಕೊಳ್ಳಲ್ಲ ಅತ್ತೆ. ಜನನಿ, ಹಾಗೆಲ್ಲ ಅಂದ್ಕೊಳ್ಳೇಬೇಡಮ್ಮ. ನೋಡು, ನಾವು ಪೂಜೆನ ಸಾಂಗವಾಗಿ ನೆರವೇರಿಸಿದ್ರೆ ಮಗುಗ್ ಬಂದಿರೋ ಕಂಟಕ ದೂರ ಆಗ್ಬಿಡುತ್ತೆ, ಕಂಟಕ ಹತ್ರನೂ ಸುಳಿಯೋದಿಲ್ಲ ಅಂತ ಗುರುಗಳೇ ಹೇಳಿದ್ದಾರೆ ತಾನೆ. ಗುರುಗಳ ಮಾತು ಅಂದ್ರೆ ಮಾತು, ಒಂದ್ಸಲ ಅವ್ರು ಹೇಳಿದ್ಮೇಲೆ ಮುಗೀತು. ಹಿಂದೆ ಮಗು ನಾಮಕರಣದ ಟೈಮಿಗೆ ಮುಹೂರ್ತದ ಹೊತ್ತಿಗೆ ಮಗು ನಿನ್ನ ಮಡ್ಲಲ್ಲಿ ಇರುತ್ತೆ ಅಂತ ಆ ಗುರುಗಳು ತಾನೇ ಹೇಳಿದ್ದಿದ್ದು. ಅವ್ರ ಮಾತಿನ ಹಾಗೆ ಆಯ್ತು ಅಲ್ವಾ? ಈಗಲೂ ಅಷ್ಟೇ, ಬಂದಿರೋ ಕಂಟಕ ನಿರಾತಂಕವಾಗಿ ದೂರ ಆಗುತ್ತೆ. ಗುರುಗಳ ಮಾತಿನ ಮೇಲೆ ನಂಬಿಕೆ ಇರಲಿಮ್ಮ, ಟೆನ್ಷನ್ ಮಾಡ್ಕೋಬೇಡ. ಸುಮ್ಮನೆ ಅದೇ ಮಾತಾಡಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಾವು ಮಾಡಕ್ ಬಂದಿರೋ ಪೂಜೆನ ಯಾರು, ಎಲ್ಲಿ, ಯಾವಾಗ, ಹೇಗ್ ಮಾಡ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗಿ ತಿಳ್ಕೊಂಡು ಬರ್ಬೇಕಲ್ಲ. ಹೋಗೋಣ. ನಮಸ್ಕಾರ. ನಮಸ್ತೆ ಅಮ್ಮ. ನನ್ನ ಹೆಸರು ಅಖಿಲಾಂಡೇಶ್ವರಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನನ್ನ ಮೊಮ್ಮಗುಗೆ ಕಂಟಕ ಇದೆ ಅಂತ ನಮ್ಮ ಮನೆತನದ ಗುರುಗಳು ಹೇಳಿದ್ದಾರೆ. ಕಂಟಕ ಪರಿಹಾರಾರ್ಥವಾಗಿ ಮೃತ್ಯುಂಜಯ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮನ್ನು ನೋಡೋದಕ್ಕೆ ಬಂದ್ವಿ. ಭಟ್ರೆ, ನಾನೊಂದು ಪೂಜೆ ಒಪ್ಕೊಂಡ್ಬಿಟ್ಟಿದ್ದೀನಿ ನಾಳೆಗೆ. ನೀವು ಬಿಡುವಾಗಿದ್ದೀರೇನು? ಇಲ್ಲ, ನಾನು ಯಾವುದು ಒಪ್ಕೊಂಡಿಲ್ಲ, ನಾನು ನಡ್ಸ್ಕೊಡ್ತೀನಿ ಬಿಡಿ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ನಿಮ್ಮ ಗುರುಗಳು ಹೇಳಿದ ಹಾಗೆ ಈ ಪೂಜೆ ನಿರ್ವಿಘ್ನವಾಗಿ ನೆರವೇರ್ಬಿಡ್ತು ಅಂತಂದ್ರೆ ನಿಮ್ಮ ಮೊಮ್ಮಗುಗೆ ಬಂದಿರತಕ್ಕಂಥ ಕಂಟಕ ಪರಿಹಾರ ಆಗೋಗ್ಬಿಡುತ್ತೆ. ಪೂಜೆ ಯಾವಾಗ ನಡೆಯುತ್ತೆ? ನಾಳೆ ಬೆಳಗ್ಗೆ. ಹಾ, ನಾವು ಇದಕ್ಕೆ ರಸೀದಿ ಏನಾದರೂ ತರಬೇಕೇನು? ಅದರ ಅಗತ್ಯ ಇಲ್ಲ ಬಿಡಿ. ನಾಳೆ ಬೆಳಗ್ಗೆ ಸ್ನಾನ ಮುಗಿಸಿ ನದಿ ತೀರಕ್ಕೆ ಬಂದ್ಬಿಡಿ. ಪೂಜೆ ಸಾಮಾನೆಲ್ಲ ಇವರು ತಗೊಂಡ್ಬರ್ತಾರೆ. ಆದ್ರೆ ಪೂಜೆ ಕೂತ್ಕೊಳ್ಳೋ ತಾಯಿ ಮಗುನ ಕರ್ಕೊಂಡ್ಬಂದ್ರೆ ಸಾಕು. ಆದ್ರೆ